ನಮಸ್ತೆ. ಇವತ್ತಿಂದು ಪ್ರಜಾವಾಣಿ ಪೇಪರ್ ಅನಲೈಸ್ ಮಾಡ್ತಾ ಇದ್ದೇವೆ. ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಾಸ್ಪೆಕ್ಟಿವ್. ಸೊ ಪಾಯಿಂಟ್ ನಂಬರ್ 1, ಇದು ಒಂದು ಹ್ಯಾಪಿ ನ್ಯೂಸ್. ಕಾನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 72,186 ಹುದ್ದೆಗಳು. ಸೊ ಇವತ್ತಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಆಗ್ಬೋದು. ನೆಕ್ಸ್ಟ್, ವೆನಿಜುವೆಲಾ ಭೂಕಂಪ ಅಂತ ಇದೆ. ವೆನಿಜುವೆಲಾ ಭೂಕಂಪ, ಇದ್ರ ಪ್ರಕಾರ 2-3 ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು ಈ ಭೂಕಂಪದ ರಿಗಾರ್ಡಿಂಗ್ ಮತ್ತು ವೆನಿಜುವೆಲಾದ ರಿಗಾರ್ಡಿಂಗ್. ಜಸ್ಟ್ ಒಂದು 2-3 ಪಾಯಿಂಟ್ಸ್ ಮಾತ್ರ ಎಕ್ಸಾಮ್ ಪ್ರಾಸ್ಪೆಕ್ಟ್ ಆಗಿ ನಮ್ಗೆ ಗೊತ್ತಿರಬೇಕು. ಒಂದನೇದಾಗಿ ವೆನಿಜುವೆಲಾ ಅಂತ ಒಂದು ದೇಶ. ಈ ವೆನಿಜುವೆಲಾ ದೇಶ ಸೌತ್ ಅಮೆರಿಕಾ ಖಂಡದಾಗ ಬರುತ್ತಾ. ಸೌತ್ ಅಮೆರಿಕಾ ಖಂಡದಲ್ಲಿ ಬರುತ್ತಾ. ಈ ವೆನಿಜುವೆಲಾ ದೇಶದ ರಾಜಧಾನಿ ಕ್ಯಾರಕಸ್. ನೆಕ್ಸ್ಟ್, ಈ ಭೂಕಂಪ ರಿಗಾರ್ಡಿಂಗ್ ಅಂತಂದ್ರೆ ಭೂಕಂಪ ಅಳಿವು ಸಾಧನ ಸಿಸ್ಮೋಗ್ರಾಫ್ ಭೂಕಂಪ ಅಳೆಯುವ ಸಾಧನ. ನೆಕ್ಸ್ಟ್, ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ರಿಕ್ಟರ್ ಮಾಪಕ. ಮತ್ತು ಭಾರತದಲ್ಲಿ ಅತಿಯಾಗಿ ಎಲ್ಲಿ ಭೂಕಂಪ ನಾರ್ತ್ ಈಸ್ಟ್ ಸ್ಟೇಟ್ಸ್, ಈಶಾನ್ಯ ರಾಜ್ಯಗಳಲ್ಲಿ ಅತಿಯಾದ ಭೂಕಂಪ ಸಂಭವಿಸ್ತಾವ. ಮತ್ತು ಇಡೀ ಪ್ರಪಂಚದಲ್ಲಿ ಅಂದ್ರೆ ಜಪಾನ್ ದೇಶದಲ್ಲಿ ರಿಂಗ್ ಆಫ್ ಫೈರ್ ಅಂತ ಬರುತ್ತೆ ಪೆಸಿಫಿಕ್ ಓಷನ್ ಅಲ್ಲಿ, ಅಲ್ಲಿ ಸಂಭವಿಸ್ತಾವ. ಮತ್ತು ಕರ್ನಾಟಕದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆ ಅಲ್ಲಿ ಭೂಕಂಪಗಳು ಸಂಭವಿಸುತ್ತವೆ. ಅಂದ್ರೆ ಆಸ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭೂಕಂಪ ಸಂಭವಿಸ್ತವೆ ಅಂತ ಇದೆ. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 2. ಆಸ್ ಎ ಕಾಂಪಿಟೇಟಿವ್ ಪರ್ಸ್ಪೆಕ್ಟಿವ್ ನಮ್ಗೆ ಇಷ್ಟಾದ್ರೂ ಗೊತ್ತಿರಬೇಕು. ನೆಕ್ಸ್ಟ್, ಇದರಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಇದೆ. ಇದನ್ನ ಓದಿದಾಗ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಏನಂತಂದ್ರೆ, ಸೊ ಆಪರೇಷನ್ ಚಕ್ರ 06 ಇದು ಅಂದ್ರೆ ಆಪರೇಷನ್ ಚಕ್ರ 06 ಇದು ನಮ್ಗೆ ಸಿಬಿಐ ಕಾರ್ಯಾಚರಣೆ ಅಂತ ಗೊತ್ತಿರಬೇಕು. ಸಿಬಿಐ ಕಾರ್ಯಾಚರಣೆ ಇದು ಸೈಬರ್ ವಂಚನೆಗೆ ಸಂಬಂಧಿಸಿದ್ದು. ಸೊ ಇಷ್ಟಾದ್ರೂ ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಪಾಯಿಂಟ್ ನಂಬರ್ 3, ಮಿಲ್ಸ್ ರಣಹದ್ದು ಸಂತತಿ. ಸೊ ದಿಸ್ ಇಸ್ 3. ರಣಹದ್ದು ಅಂದ್ರೆ ವಲ್ಚರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಇದು ಅಳಿವಿನಂಚಿನಲ್ಲಿರುವಂತಹ ಒಂದು ಸಂತತಿ. ಅಳಿವಿನಂಚು. ಮತ್ತು ರೆಡ್ ಡಾಟಾ ಬುಕ್, ಎಲ್ಲರಿಗೂ ಗೊತ್ತೇ ಇರುತ್ತೆ ರೆಡ್ ಡಾಟಾ ಬುಕ್ ಏನಂತ ಓದುವವರಿಗೆ. ರೆಡ್ ಡಾಟಾ ಬುಕ್ ಅಲ್ಲಿ ಅಳಿವಿನಂಚಿನಲ್ಲಿರುವ ಸಂತತಿಯಲ್ಲಿದೆ. ನೆಕ್ಸ್ಟ್, ಇದಕ್ಕೆ ಸ್ವಚ್ಛತಾ ಸಿಬ್ಬಂದಿ ಅಂತ ಕರೀತಾರೆ. ಸ್ವಚ್ಛತಾ ಸಿಬ್ಬಂದಿ ಅಂತ ಕರೀತಾರೆ. ಯಾಕಂದ್ರೆ ಎಲ್ಲ ಸತ್ತಿರೋ ಪ್ರಾಣಿಗಳನ್ನು ಇದು ತಿನ್ನೋದ್ರಿಂದ ಸ್ವಚ್ಛತಾ ಸಿಬ್ಬಂದಿ ಅಂತ ಕರೀತಾರೆ. ಇದು ಯಾಕೆ ಸಾಯ್ತಾ ಇದಾವೆ, ಅಳಿವಿನಂಚಿನಲ್ಲಿ ಇದಾವೆ ಅಂತಂದ್ರೆ, ಡೈಕ್ಲೋಫೆನಾಕ್ ಅಂತ ಒಂದು ನೋವು ನಿವಾರಕ ಔಷಧಿ. ಇದನ್ನ ಜೀವಿಗಳಿಗೆ ಅಂದ್ರೆ ದನಗಳು, ಎಮ್ಮೆಗಳು, ಇವಕ್ಕೆಲ್ಲ ಅತಿಯಾದ ನೋವಾದಾಗ ಡೈಕ್ಲೋಫೆನಾಕ್ ಔಷಧಿ ಕೊಡ್ತಾರೆ. ಅವು ಸತ್ತೋದ ನಂತರ ಅವುಗಳನ್ನ ಇವು ತಿಂತಾವಲ್ಲ, ತಿಂದಾಗ ಈ ರಣಹದ್ದುಗಳು ಕೂಡ ಸತ್ತೋಗ್ತಾ ಇದೆ. ಇದೊಂದು ರಣಹದ್ದುಗಳು ಉಳಿಬೇಕು, ಆದ್ರೆ ಈ ರೀತಿ ಡೈಕ್ಲೋಫೆನಾಕ್ ತಿಂದು ಸತ್ತೋಗ್ತಾ ಇರೋದ್ರಿಂದ ಇದನ್ನ ಆಲ್ರೆಡಿ ಸರ್ಕಾರ ಇದನ್ನ ನಿಷೇಧ ಮಾಡಿದೆ. ಈ ಡೈಕ್ಲೋಫೆನಾಕ್ ಬಳಸಂಗಿಲ್ಲ ಅಂತ ನಿಷೇಧ ಮಾಡಿದೆ. ಸೊ ಇದು 3 ಪಾಯಿಂಟ್. ನೆಕ್ಸ್ಟ್, ಇವತ್ತಿನ ಪೇಪರ್ ಅಲ್ಲಿ ಬಂದಿರೋದು ಭದ್ರಾ ಮೇಲ್ದಂಡೆ ಯೋಜನೆ. ಆಸ್ ಎ ಕಾಂಪಿಟೇಟರ್ ಇದು ದೊಡ್ಡ ಆರ್ಟಿಕಲ್ ಇರೋದ್ರಿಂದ ನಮ್ಗೆ ಒಂದ್ 2-3 ಪಾಯಿಂಟ್ಸ್ ಆದ್ರೂ ನೆನಪಿರ್ಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ MCQ ಬೇಸ್ಡ್ ಇರೋದ್ರಿಂದ ನಮ್ಗೆ ಒಂದ್ 2-3 ಪಾಯಿಂಟ್ ಆದ್ರೂ ಗೊತ್ತಿದ್ರೆ ಒಂದು ಯಾವ್ದು ಅಲ್ಲ ಅನ್ನೋದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಸೊ 2-3 ಪಾಯಿಂಟ್ ನಮ್ಗೆ ಏನ್ ಗೊತ್ತಿರ್ಬೇಕು, ಇದು ಎಕ್ಸಾಮ್ ಪ್ರಾಸ್ಪೆಕ್ಟ್ ನೋಡೋದಾದ್ರೆ, ಇದರ ಭದ್ರಾ ಮೇಲ್ದಂಡೆ ಯೋಜನೆ
ಇದು 2008ರಲ್ಲಿ ಅನುಷ್ಠಾನ 2008ರಲ್ಲಿ ಅನುಷ್ಠಾನ ಆಗುತ್ತೆ. ಮತ್ತೆ 2023 ಮತ್ತು 24ರಲ್ಲಿ ಕೇಂದ್ರ ಸೆಂಟ್ರಲ್ ಬಜೆಟ್ ನಲ್ಲಿ ಇದಕ್ಕೆ 5,300 ಕೋಟಿ ಸಹಾಯಧನ ಘೋಷಣೆ ಆಗಿದೆ. ಆದ್ರೆ ಇವತ್ತಿನ ಪೇಪರ್ ಅಲ್ಲಿ ಹೇಳ್ತಾರೆ ಇನ್ನು ₹1 ಕೂಡ ಸಿಕ್ಕಿಲ್ಲ. ಇಷ್ಟ 5,300 ಕೋಟಿ ಸಹಾಯಧನ ಘೋಷಣೆ ಆಗಿದ್ರು ಇನ್ನು ಕೂಡ ಏನು ₹1 ಸಿಕ್ಕಿಲ್ಲ ಅಂತ ಹೇಳಿ ಇವತ್ತಿನ ಪೇಪರ್ ನ್ಯೂಸ್ ಅಲ್ಲಿ ಇತ್ತು. ಸೊ ಇಷ್ಟು ನಮ್ಗೆ ತಿಳಿದಿರ್ಬೇಕು. ಇನ್ನೊಂದು ಏನಂತಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. KS ಫಿಲಿಮ್ಸ್ ಅಲ್ಲಿ ಕೇಳಿದಂತ ಕ್ವಶನ್ಸ್ ಅಂದ್ರೆ ಈ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಯಾವ ಜಿಲ್ಲೆಗಳಿಗೆ ಪ್ರಯೋಜನ ಆಗುತ್ತೆ ಅದಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಯಾವ್ದು ಜಿಲ್ಲೆಗಳಿಗೆ ಪ್ರಯೋಜನ ಆಗುತ್ತೆ ಅಂತ. ಸೊ ಅವು ಸ್ವಲ್ಪ ನೆನಪಿರ್ಬೇಕು. ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಮತ್ತು ದಾವಣಗೆರೆ ಈ ಜಿಲ್ಲೆಗಳಿಗೆ ಇದರದ ಪ್ರಯೋಜನಗಳು ಇವೆ. ಆಮೇಲೆ ಇದು ಏನು ಇಂಪಾರ್ಟೆಂಟ್ ಅಂತಂದ್ರೆ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ, ಕುಡಿಯುವ ನೀರು, ಅಂತರ್ಜಲ ಮರುಪೂರ್ಣ, ಅಂತರ್ಜಲ ಅಭಿವೃದ್ಧಿದು ಕೂಡ ಇದರದೊಂದು ಮೇನ್ ಅಂತರ್ಜಲ ಮುಖ್ಯ ಉದ್ದೇಶ ಆಗಿದೆ. ಸೊ ಇದು ಪಾಯಿಂಟ್ ನಂಬರ್ 4. ನೆಕ್ಸ್ಟ್ ಪಾಯಿಂಟ್ ನಂಬರ್ 5. ಇಲ್ಲೊಂದು ಆರ್ಟಿಕಲ್ ಇದೆ. ಇದು ನೋಡ್ಲಿಕ್ಕೆ ಸಣ್ಣದ ಅನ್ಸುತ್ತೆ, ಬಟ್ ಇದರಲ್ಲಿ ಒಂದು ಪಾಯಿಂಟ್ ಏನಂದ್ರೆ AAY ಇದೆ, ಅಂತ್ಯೋದಯ ಅನ್ನ ಯೋಜನೆ ಅಂತ ಒಂದು ವರ್ಡ್ ಇದೆ. ಸೊ ಅದು ನಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅಂತ್ಯೋದಯ ಅನ್ನ ಯೋಜನೆ, ಅಂತ್ಯೋದಯ ಅನ್ನ ಯೋಜನೆ. ಈ ಅಂತ್ಯೋದಯ ಅನ್ನ ಯೋಜನೆ 25 ಡಿಸೆಂಬರ್ 2020ರಲ್ಲಿ ಜಾರಿಗೆ ಬಂತು. ಇದು ಫಸ್ಟ್ 35 kg ಅಂದ್ರೆ ಈಗಲೂ ಕೂಡ ಇದೆ, 35 kg ಪ್ರತಿ ಕುಟುಂಬಕ್ಕೂ ಕೊಡಬೇಕು ಅಂತ ಇದೆ, ಪ್ರತಿ ಕುಟುಂಬ ಫ್ಯಾಮಿಲಿ. ಬಟ್ ಈಗೇನೋ ಗೌರ್ಮೆಂಟ್ ಅದನ್ನ ಒಂದು ಫ್ಯಾಮಿಲಿಗೆ 35 kg ಕೊಡೋದನ್ನ ಪರ್ ಪರ್ಸನ್ ಒಬ್ಬ ವ್ಯಕ್ತಿಗೆ 7 kg ಕೊಡಬೇಕಂತ ತಿದ್ದುಪಡಿ ಮಾಡ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ನ್ಯೂಸ್ ಅಲ್ಲಿ ಬಂದಿರುವಂತ ವಿಷಯ ಇದು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013, ಇದೊಂದು ನೆನ್ಪಿಟ್ಕೋಬೇಕು. 2013 ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ಬಂದಿರೋದು. ಸೊ ಇದು ಪಾಯಿಂಟ್ ನಂಬರ್ 5. ಇನ್ನು ಪಾಯಿಂಟ್ ನಂಬರ್ 6 ಇಲ್ಲೊಂದು ಪಾಯಿಂಟ್ ಇದೆ. AI ಕ್ಲೌಡ್ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ, ಅಮೆಜಾನ್ ನಿಂದ ಹೆಚ್ಚುವರಿ ಬಂಡವಾಳ ಅಂತ. ಇದು ಜಸ್ಟ್ ಒಂದು ಹಂಗೆ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೋಬೇಕು. AI ಕ್ಲೌಡ್ ಮತ್ತು ಮೂಲಸೌಕರ್ಯಕ್ಕೆ ಬಂಡವಾಳ ಹೂಡಿಕೆ ಯಾರು ಮಾಡಿದ್ದಾರೆ ಅಂದ್ರೆ ಅಮೆಜಾನ್ ಮಾಡಿದೆ, ಮತ್ತು ಅದರದ್ದು CEO ಆಂಡಿ ಜೆಸ್ಸಿ, ಅಮೆಜಾನ್ CEO ಆಂಡಿ ಜೆಸ್ಸಿ. ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲೊಂದು ವರ್ಡ್ ಇದೆ ನೋಡಿ, IMO ಇದೆ ನೋಡಿ. IMO ಅಂದ್ರೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಮುದ್ರಯಾನ ಸಂಘಟನೆ. ಈ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಮುದ್ರಯಾನ ಸಂಘಟನೆ 1948ರಲ್ಲಿ ಸ್ಥಾಪನೆ ಆಗುತ್ತಾ, 1959ರಲ್ಲಿ ಇದರ ಕಾರ್ಯಾರಂಭ ಮಾಡ್ತಾರ. ಇದ್ರ ಮೇನ್ ಟ್ವಿಸ್ಟ್ ಏನಂತಂದ್ರೆ ಇದ್ರ HQ ಇರೋದು ಅಮೆರಿಕದಲ್ಲೆಲ್ಲ, ಲಂಡನ್ ನಲ್ಲಿ. ಸೊ ಇದು ನೆನ್ಪಿಟ್ಕೋಬೇಕು. ಲಂಡನ್, UK, ಯುನೈಟೆಡ್ ಕಿಂಗ್ಡಮ್, ಲಂಡನ್ ನಲ್ಲಿದೆ. ಇದರದ್ದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮುದ್ರಯಾನದ ಸುರಕ್ಷತೆ ಮತ್ತು ಭದ್ರತೆ ಇರ್ಬೋದು, ಮತ್ತು ಸಮುದ್ರ ಮಾಲಿನ್ಯ ತಡೆಗಟ್ಟಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಇದು ವಿಶ್ವಸಂಸ್ಥೆಯ ಒಂದು ಸಂಘಟನೆ. ನೆಕ್ಸ್ಟ್ ಎಕ್ಸಾಮ್ ಪ್ರಾಸ್ಪೆಕ್ಟ್ ಆಫ್ ವ್ಯೂ ನಮ್ಗೆ ಬೇಕಾಗಿರೋದು ತೀಸ್ತಾ ನದಿ ಬಂದಿದೆ. ತೀಸ್ತಾ ನದಿ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಸೊ ತೀಸ್ತಾ ನದಿ ಸಿಕ್ಕಿಂ ರಾಜ್ಯದಲ್ಲಿ ಉಗಮ ಆಗುತ್ತಾ. ಇದು ಬ್ರಹ್ಮಪುತ್ರ ನದಿ ಉಪನದಿ. ಇದು ಸಿಕ್ಕಿಂನಿಂದ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಇದು ನೆಕ್ಸ್ಟ್ ಬಾಂಗ್ಲಾದೇಶ್ ಸೇರುತ್ತೆ. ಈಗ
ಚೀನಾ ಮತ್ತು ಬಾಂಗ್ಲಾದೇಶ ಇದರ ನಿರ್ವಹಣೆ ಬಗ್ಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ಬಟ್ ಆಕ್ಚುಲಿ ತೀಸ್ತಾ ನದಿ ನೀರು ಹಂಚಿಕೆ ದ್ವಿಪಕ್ಷೀಯ ವಿಚಾರ. ಬಾಂಗ್ಲಾದೇಶ ಮತ್ತು ಇಂಡಿಯಾದ ದ್ವಿಪಕ್ಷೀಯ ವಿಚಾರ ಇದು. ಯಾಕಂದ್ರೆ ಇದು ಇಂಡಿಯಾದಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಹುಟ್ಟಿ ಏನು ನಮ್ಮ ಬಾಂಗ್ಲಾದೇಶಕ್ಕೆ ಸೇರೋದ್ರಿಂದ ಇದು ಬಾಂಗ್ಲಾದೇಶ ಮತ್ತು ಇಂಡಿಯಾದ ನಡುವಿನ ಒಂದು ದ್ವಿಪಕ್ಷೀಯ ಹಂಚಿಕೆ. ಆದ್ರೆ ಈಗ ಅದು ಚೀನಾ ಮತ್ತು ಬಾಂಗ್ಲಾದೇಶ ಇದರ ನಡುವೆ ಒಪ್ಪಂದ ಮಾಡ್ಕೊಂಡಿದ್ದಾವೆ. ಸೊ ಆಸ್ ಎ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 2-3 ಲೈನ್ ಗೊತ್ತಿರಲಿ. ಇದು ಬ್ರಹ್ಮಪುತ್ರ ನದಿ ಉಪನದಿ ಇದೆ. ಇದು ಸಿಕ್ಕಿಂ ರಾಜ್ಯದಲ್ಲಿ ಉಗಮಗೊಂಡು ಸಿಕ್ಕಿಂ ಮತ್ತು ವೆಸ್ಟ್ ಬೆಂಗಾಲಿಂದ ಆಗಿ ಬಾಂಗ್ಲಾದೇಶಕ್ಕೆ ಹೋಗಿ ಸೇರ್ಕೊಳ್ಳುತ್ತದೆ. ಸೊ ಇದು ಇವತ್ತಿನ ಜಸ್ಟ್ ಕ್ವಿಕ್ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಒಂದು PC ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಅದಂತ ಹೇಳಿ ಈ ರೀತಿ ಒಂದು ಕ್ವಿಕ್ ವಿಡಿಯೋ ಮಾಡಿದ್ದೇನೆ. ಥ್ಯಾಂಕ್ ಯು, ಬೈ.